ಅಬ್ಬಬ್ಬಬ್ಬಬ್ಬ ಏನ್ ಎಳೆಯುತ್ತೆ ಗುರು ಇದು. ಬೇಡ ಗುರು, ABS ಇಲ್ಲ, ಯಾಕೆ ರಿಸ್ಕು. ಸೊ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಾವು ನೋಡೋಣ ಒಂದು ಜಪಾನೀಸ್ ಬ್ಯೂಟಿ, ದಟ್ಸ್ ದಿ CBR 250R. ಸೊ ಇದ್ರಲ್ಲಿ ನಿಮ್ಗೆ ಸಿಗೋದು 249cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಇನ್ನು ಪವರ್ ಬಗ್ಗೆ ಮಾತಾಡೋದಾದ್ರೆ 25 ಹಾರ್ಸ್ ಪವರು, 22 Nm ಟಾರ್ಕ್. ಇನ್ನು ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟವ್ರೆ, ಬ್ಯಾಕು ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟವ್ರೆ. ಇದನ್ನ 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನು ಬ್ಯಾಕು 140 ಸೆಕ್ಷನ್ 17 ಇಂಚಸ್ ವೀಲು, ಫ್ರಂಟ್ 110 ಸೆಕ್ಷನ್ 17 ಇಂಚಸ್ ವೀಲು. ನನ್ನ ಗಾಡಿದು 100 ಸೆಕ್ಷನ್ 17 ಇಂಚಸ್ ವೀಲ್ ಅಂತ ಅನ್ಸುತ್ತೆ. ಇನ್ನು ಫ್ರಂಟ್ ಬ್ಯಾಕ್ ಎರಡು ABS ಇಲ್ಲ. ಅದು ಬಿಟ್ರೆ ಸ್ಲಿಪ್ಪರ್ ಕ್ಲಚ್ಚು ಇಲ್ಲ ಗಾಡೀಲಿ. ನೋಡ್ಗುರು ಏನೈತೆ ಗಾಡಿ. ಫ್ರಂಟ್ ನಿಮಗೆ LED ಲೈಟ್ಸ್ ಕೊಟ್ಟಿರೋದು. ಇದು 2020 2018 ಮಾಡಲ್ ಅಂತ ಅನ್ಸುತ್ತೆ ಗಾಡಿ. ಸೊ ಇವ್ರು ಆಫ್ಟರ್ ಮಾರ್ಕೆಟ್ ಮಿರರ್ಸ್ ಹಾಕ್ಸವ್ರೆ. ವಿಸಿಬಿಲಿಟಿ ಅಷ್ಟು ಚೆನ್ನಾಗಿಲ್ಲ, ಬಟ್ ಏರೋಡೈನಮಿಕ್ಸ್ ಏನಪ್ಪ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಏರೋಡೈನಮಿಕ್ಸ್ ಏನಾರ ಇಂಪ್ರೂವ್ ಆಗುತ್ತಾ ಅಂತ. ಹಿಂಗೆ ಕ್ಲೋಸ್ ಮಾಡ್ಕೊಡೋದು ಬ್ಯೂಟಿಫುಲ್ ಆಗಿ ಕಾಣತ್ತಲ್ಲ. ಬ್ರೇಕಿಂಗ್ ಕೊಟ್ಟವ್ರೆ ಫ್ರಂಟ್ ಬ್ಯಾಕ್ ಎರಡು. ಎಕ್ಸಾಸ್ಟ್ ನೋಡಿ ಕೇಳಿಸ್ಕೊಳ್ಳಿ ಗಾಡಿದು. ಇದ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೇಕು ನೀವು, ಸಾಕಾಗೈತೆ. ತಾಳಿ ತೋರಿಸ್ತೀನಿ ನೋಡಿ. ಅಬ್ಬಬ್ಬಬ್ಬಬ್ಬ, ಅದು ಹಿಂಗೆ ಮೇಕ್ ಹೋಗಾದ್ಮೇಲೆ ಹಿಂಗ್ ಡೌನ್ ಬರ್ಬೇಕಾದ್ರೆ ಇಲ್ಲಿ ಸ್ಪೀಡೋಮೀಟರ್ ಹಿಂಗ್ ಫುಲ್ ಕಮ್ಮಿ ಆಗ್ತಾ ಬರುತ್ತೆ ನೋಡಿ, 0ಗೆ. ಸಾಕಾಗೈತೆ ಅದು. ಅಲ್ಲಿ ಅನಲಾಗ್ RPM ಮೀಟರ್ ಕೊಟ್ಟವ್ರೆ. ಇನ್ನ ಡಿಜಿಟಲ್ ಸ್ಪೀಡ್ ಮತ್ತೆ ಓಡೋಮೀಟ್ರು. ಈ ಕಡೆ ಫ್ಯೂಲು, ಟೈಮು, ಟೆಂಪ್ರೇಚರು ತೋರಿಸುತ್ತಪ್ಪ ಇದ್ರದ್ದು. ಗಾಡಿ ಟೆಂಪ್ರೇಚರು ತೋರಿಸುತ್ತೆ. ಬ್ಯೂಟಿಫುಲ್ ಗಾಡಿ ಬ್ರೋ. ಇದ್ರ ಸಿನಿಮ್ಯಾಟಿಕ್ಸ್ನ ಆಕ್ಸೆಸರೀಸ್ ಪಾರ್ಟಲ್ಲಿ ನೋಡ್ರಿ ಹೆಂಗಿರುತ್ತೆ ಅಂತ. ಸೊ ಸಾಕು ಮಾತಾಡಿದ್ದು, ಬರ್ರಿ ಸ್ವಲ್ಪ ಬ್ಯಾಟಿಂಗ್ ಆಡೋಣ ಗಾಡಿದು. ರೆಕಾರ್ಡ್ ಆಗ್ತಿದ್ಯಾ? ಎಸ್. ಅಬ್ಬಬ್ಬಬ್ಬಬ್ಬ, ಅಬ್ಬಬ್ಬಬ್ಬಬ್ಬ, ಏನ್ ಎಳೆಯುತ್ತೆ ಗುರು ಇದು. ಹೈವೇಲ್ ಆಟ ಆಡಕ್ ಸಾಕಾದ ಗಾಡಿ ಇದು. ಲೈಕ್ ಪ್ರಾಪರ್ ಸ್ಪೋರ್ಟ್ಸ್ ಬೈಕ್ ಏನಲ್ಲ, ಸ್ಪೋರ್ಟ್ಸ್ ಟೂರರ್. ನಿಮಗೆ ಸೀಟಿಂಗ್ ಪೋಸ್ಚರ್ ಫುಲ್ ಅಗ್ರೆಸಿವ್ ಆಗಿಲ್ಲ, ಫುಲ್ ಹಿಂಗ್ ಟಕೀನ್ ಆಗ್ಬೇಕು, ಬೊಕ್ಕೊಂಡ್ ಕೂತ್ಕೊಬೇಕು, ಏನಿಲ್ಲ. ಕಂಫರ್ಟಬಲ್ ಆಗಿ ಆರಾಮಾಗೈತೆ. ಸೊ ಇದ್ರಲ್ಲಿ ಟೂರಿಂಗ್ ಆರಾಮ್ ಟೂರ್ ಮಾಡ್ಬೋದು. ಒಂದು ಒಳ್ಳೆ ಪವರ್ ಬೇಕು, ಅವಾಗ ಲಾಂಗ್ ಹೊಡಿಬೇಕು, ಲಾಂಗ್ ಹೊಡಿತೀನಿ, ಒಂದು ಒಳ್ಳೆ ಪವರ್ ಬೇಕು ಅಂತಂದ್ರೆ ಸಖತ್ತಾಯ್ತು ಗಾಡಿ. ಹೆಂಗ್ ಹೋಗೋದು ಗೊತ್ತಾ, ಈಗ ಒಂದ್ ಗೇರ್ ಡೌನ್ ಮಾಡಿ ನೋಡ್ರಿ. ಈಗ ಬೇಡ ಗುರು, ABS ಇಲ್ಲ, ಯಾಕೆ ರಿಸ್ಕು. ABS ಇಲ್ಲ, ಮತ್ತೆ ಬ್ರೇಕ್ ಪ್ಯಾಡ್ಸು ಫುಲ್ ಸೌದೋಗ್ಬಿಟ್ಟೈತೆ. ಓನರ್ ಗಾಡಿ ಕೊಡ್ಬೇಕಾರೆ ಹೇಳಿದ್ರು ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಟ್ಟೈತೆ, ಹುಷಾರು ಅಂತ. ಇನ್ನೊಂದು ಗಾಡಿ ಐತೆ CBR 250RR ಅಂತ. ಏನ್ ಗಾಡಿ ಗೊತ್ತಾ ಅದು? ಇದು ಸಿಂಗಲ್ ಸಿಲಿಂಡ್ರು, ಅದು ಡಬಲ್ ಸಿಲಿಂಡರ್ ಇಂಜಿನ್. ಅದು ಟಾಪ್ ಸ್ಪೀಡ್ 180 185 ಎಲ್ಲ ಹೋಗುತ್ತೆ ಅಂತಪ್ಪ. ಕೇಳ್ಬೇಕಾ ಹೋಂಡಾದವ್ರದ್ದು? ಸೊ ಇವ್ರದ್ದು ಇನ್ನೊಂದು ಮಾನ್ಸ್ಟರ್ ಇದೆಯಲ್ಲಪ್ಪ ಹೋಂಡಾದವ್ರದ್ದು, CBR 1000RRR ಫೈಬ್ರೈಡ್. ಅದೇನದು, ಅದು ಬರೀ ಏನೋ 32 ಲಕ್ಷ ಅಂತ ಅಷ್ಟೇ ಗುರು. ಗಾಡಿ ನಮ್ಮ ಮನೆ ಪಕ್ಕದವ್ರದ್ದೇ ಗಾಡಿ ಇದು. ನಾನು 150R ಇರ್ಬೇಕಿದು ಅಂತ ಅನ್ಕೊಂಡಿದ್ದೆ, ಕರೆಕ್ಟ್ ನೋಡಿತ್ತಿಲ್ಲ. ಆಮೇಲೆ ನೋಡಿದೆ 250R ಇದು. 250R ಅಂತ ಗೊತ್ತಾಯ್ತಿದ್ದಂಗೆನೆ ಹೋಗಿ ಸರ್ ಗಾಡಿ ಅಂತ ಕೇಳಿದಾಗ ಅವ್ರು ತಗೊಳ್ಳಿ ಅಂತ ಕೊಟ್ರು. ಹೋಂಡಾದವ್ರು ಏನಾರ ಮತ್ತೆ ಗಾಡಿನ ಲಾಂಚ್ ಮಾಡಿದ್ರೆ
ಇವಾಗ ಏನೈತೆ ಪವರು ಅದು ಮತ್ತವ್ರು ಕೊಡೋಕ್ಕಾಗಲ್ಲ, ಕೊಡೋದು ಇಲ್ಲ. ಸೊ ಇವರು ಸೇಮ್ ಗಾಡಿನೂ ಬಿಟ್ರು ಇದ್ರಲ್ಲಿ ಏನು ಪವರ್ ಐತೆ, ಇದ್ರ ಇಂಜಿನ್ ಡೀಟೇಲ್ ಮಾಡ್ಬಿಟ್ಬಿಡ್ತಾರೆ. ಇದ್ರಷ್ಟು ಮಜಾನೇ ಬರಲ್ಲ ಮತ್ತೆ ಹೊಸ್ತಾ ಗಾಡಿ ಬಂದರೆ. ಹಳೇದೇ ಹೊಸದೇ. ಸೊ ಸ್ಲಿಪ್ಪರ್ ಕ್ಲಚ್ ಇಲ್ದಿರೋ ಕಾರಣ ಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ ರೇವ್ ಮ್ಯಾಚ್ ಮಾಡ್ಬೇಕಾಗುತ್ತೆ ಗಾಡೀಲಿ. ಸೊ ಈ ಗಾಡಿ ಮಾರ್ಕೆಟಿಗೆ ಬರೋದು 2010 11 ಅಂತ ಅನ್ಸುತ್ತೆ. ಇದು ಬಂದಿದ್ದ ಟೈಮಲ್ಲಿ ಆಗ ಪಲ್ಸರ್ 220, R15 ವರ್ಷನ್ 2 ಅನ್ಸುತ್ತೆ, ವರ್ಷನ್ 2 ಮತ್ತೆ ಡ್ಯೂಕ್ ಇವೇ ಕಾಲೇಜ್ ಹುಡುಗರು ಜಾಸ್ತಿ ಗಾಡಿನೇ ತಗೊಂತಿತ್ತಿಲ್ಲ. ಆ ಟೈಮಲ್ಲಿ ಎಲ್ಲ ಫುಲ್ ಅದೇ R15 ಮತ್ತೆ ಪಲ್ಸರ್ 220 ಆ ಗಾಡಿಗಳೇ. ಈ ಗಾಡಿಗಳು ತುಂಬ ಕಮ್ಮಿ. ಈ ಗಾಡಿಗಳು ಯಾರು ತಗೊಂತಿದ್ರು ಅಂದರೆ ಯಾರು ತುಂಬ ತಿಳ್ಕೊಂಡು ಈ ಗಾಡಿ ಬಗ್ಗೆ ತಿಳ್ಕೊಂಡಿರ್ತಾರೆ, ಇಂಟ್ರೆಸ್ಟ್ ಐತೆ ಅವ್ರು ಮಾತ್ರ ಈ ಗಾಡಿಗೆ. ಬೇರೆಯವರು ಜಾಸ್ತಿ ಜನ ತಗೊಂತಿತ್ತಿಲ್ಲ. 2020 ಅನ್ಸುತ್ತೆ ಗಾಡಿ ಡಿಸ್ಕಂಟಿನ್ಯೂ ಆಗಿದ್ದು. ಇವಾಗ ಹೋಗ್ಬಿಟ್ಟು ಶೋರೂಮಲ್ಲಿ ಗಾಡಿ ಕೇಳಿದ್ರೆ ಇಲ್ಲ, ಇಂಡಿಯಾದಲ್ಲಿ ಡಿಸ್ಕಂಟಿನ್ಯೂ ಆಗೈತೆ. ಸೊ ಆ ಟೈಮಲ್ಲಿ ಪಲ್ಸರ್ ತಗೊಂಡವರು, ಪಲ್ಸರ್ 220 R15 ತಗೊಂಡವರು ಇವಾಗ ಈ ಗಾಡಿ ಓಡಿಸಿದ್ರೆ ರಿಗ್ರೆಟ್ ಫೀಲ್ ಆಗ್ತಾರೆ. ಆ ಥರ ಐತ್ ಗುರು ಗಾಡಿ ಇದು. ಬಾಂಬ್, ನೆಕ್ಸ್ಟ್ ಲೆವೆಲ್. ಇನ್ನು ಹೋಂಡಾ ಅವ್ರ ಇಂಜಿನ್ ಲೈಫ್ ಬಗ್ಗೆ ಮಾತೇ ಆಡಂಗಿಲ್ಲ. ಸೂಪರ್ ಚೆನ್ನಾಗಿ ಮಾಡೋ ಗಾಡಿ. ಇತ್ತ ಟೂರಿಂಗು ಸಹಿ, ನೀನು ಹೈವೇ ಹೊಡಿತೀನಿ ಅಂದ್ರೆ ಹೈವೇಗೂ ಸಹಿ, ಎಲ್ಲದಕ್ಕೂ ಒಳ್ಳೆ ಮಾಡಿಸಿದ ಗಾಡಿ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ವ್ಯಾಲ್ಯೂ ಇದ್ರೆ ಇವಾಗ್ಲೂ 1.5 lakh ಏನೋ ಐತೆ. 130 ಕೇಳ್ತಾರೆ ಗಾಡಿನ. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಐತೆ. ಈ ವೈಸರು ಅಷ್ಟು ವಿಂಡ್ ಅವಾಯ್ಡ್ ಮಾಡಲ್ಲ, ಲೈಟಾಗಿ ವಿಂಡ್ ಬ್ಲಾಸ್ಟ್ ಐತೆ. ಸೊ ಟಕ್ಕಿನಾದ್ರೆ ಒಳ್ಳೆ ಮಜಾ ಇದೆ ಗಾಡಿ. ಟಕ್ಕಿನಾದ್ರೆ ಮಸ್ತಾಗಿರುತ್ತೆ ನೋಡಿ, ತೋರಿಸ್ತೀನಿ. ದೇವ್ರೆ, $150 ಎಲ್ಲ ಆರಾಮಾಗಿ ಕೂರಿಸ್ಬೋದು ಹೋಗಿ ಗಾಡಿನ. 4th ಗೇರ್ ಅಲ್ಲಿ 125 ಎಲ್ಲ ಹೋಗ್ತೈತೆ. ಇನ್ನ 2 ಗೇರ್ ಐತೆ. ಸೋಷಿಯಲ್ ಮೀಡಿಯಾದಲ್ಲಿ 250 RR ನೋಡ್ತಿದ್ದೆ. ಅವಾಗ ಇನ್ನೊಂದು ಗಾಡಿ ಇತ್ತು ಕಮ್ಮಿಂಗ್ ಸೂನ್ ಅಂತ, 250 RR 250cc 4 ಸಿಲಿಂಡರ್ ಇಂಜಿನ್ ಅಂತದು. ಅದಿನ್ ಹೆಂಗಿರ್ಬೇಡ, ಕಮ್ಮಿಂಗ್ ಸೂನ್ ಅಂತ ಹಾಕಿದ್ರಪ್ಪ. ಅದೇನು ನಿಜನೋ ಸುಳ್ಳೋ ಗೊತ್ತಿಲ್ಲ, ನೋಡ್ಬೇಕು. ಸಸ್ಪೆನ್ಷನ್ ಸಖತ್ತಾಗೈತೆ, ಹೋಗು ಕುಲುಕುತ್ತೆ, ಸ್ಟಿಫೇನ್ ಇಲ್ಲ. ಗಾಡಿ ಓನರ್ ಹೆಸರು ಬಂದ್ಬಿಟ್ಟು ಚೇತನ್ ಅಂತ. ಸೊ ಥ್ಯಾಂಕ್ಸ್ ಸರ್ ಈ ಗಾಡಿ ಎಕ್ಸ್ಪೀರಿಯನ್ಸ್ ಮಾಡಕ್ ಕೊಟ್ಟಿದ್ಕೆ. ಸೂಪರ್ ಆಯ್ತು ಗಾಡಿ. ಯಾವ್ದು ಹಳೆ ಮಾಡಲು ಗಾಡಿ ಅನ್ನೋದೇ ಫೀಲ್ ಆಗ್ತಾ ಇಲ್ಲ. ಹೋಗು ಹೆಂಗ್ ಎಳೆಯೋದು ಗೊತ್ತಾ ನೋಡ್ರಿ ಅಲ್ಲಿ. ಸೊ ಸಾಕು, ಇದ್ರ ಆಕ್ಸೆಸರೀಸ್ ಪಾರ್ಟ್ಗೆ ಹೋಗೋಣ ಬನ್ನಿ. ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಬಗ್ಗೆ ಮಾತಾಡೋದಾದರೆ ಈ ಗಾಡೀಲಿ, ಸೊ ಗಾಡಿ ಡಿಸ್ಕಂಟಿನ್ಯೂ ಆಗಿರೋದ್ರಿಂದ ಅಷ್ಟು ಆಕ್ಸೆಸರೀಸ್ಗಳು ಇದ್ರ ಮೇಲೆ ಇಲ್ಲ. ನನಗನ್ಸಿದ್ದು ZX10R ಮಿರರ್ ಒಂದು ಅಕ್ಸರ್ ಚೆನ್ನಾಗಿ ಕಾಣುತ್ತೆ. ಮತ್ತು ಸ್ಯಾರಿ ಗಾರ್ಡ್ನ ರಿಮೂವ್ ಮಾಡಿ ಫ್ರಂಟ್ ವೈಸರ್ನ ಲೈಟಾಗಿ ಟಿಂಟ್ ಮಾಡಿಸಿದ್ರೆ ಗಾಡಿ ನೋಡೋಕ್ಕೆ ಇನ್ನೂ ಸಖತ್ತಾಗಿ ಕಾಣುತ್ತೆ. ಸೊ ಇಷ್ಟೇ ವಿಡಿಯೋದಲ್ಲಿ. ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.